ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವರ್ಷದ ಕೊನೆಯ ವಿಡಿಯೋ ಇದಾಗಿರುತ್ತೆ, ಅಂದರೆ 2024ರ ಕೊನೆಯ ಲಾಗ್ ಆಗಿರುತ್ತೆ. ಗೊತ್ತಿಲ್ಲ ಈ ವರ್ಷದಲ್ಲಿ ಯಾರ್ಯಾರಿಗೆ ಏನೇನು ಕಷ್ಟ ಆಗಿದೆಯೋ ಅದೆಲ್ಲದನ್ನು ಸಹಿಸ್ಕೊಂಡು ಮುಂದಿನ ವರ್ಷ 2025ಕ್ಕೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತ ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಮಗ ಮಲಗಿದ್ದಾನೆ. ಅವನು ಹೇಳೋದಕ್ಕಿಂತ ಮುಂಚೆ ನನ್ನ ಕೆಲಸ ಎಲ್ಲ ಮುಗಿಸ್ಕೋಬೇಕು. ನಮ್ಮ ಮನೆಯವರು ಕೂಡ ಮನೇಲಿದ್ದಾರೆ. ಸಂಡೇ ಇವತ್ತು ಅವರು ಕೂಡ ತುಂಬ ಹೆಲ್ಪ್ ಮಾಡ್ತಾರೆ ನನಗೆ. ಬನ್ನಿ ಸ್ಟಾರ್ಟ್ ಮಾಡೋಣ. ನನ್ನ ಸಂಡೇ ದಿನ ಹೇಗಿರುತ್ತೆ ನನ್ನ ಲೈಫ್ ಅಂತ. ಗೊತ್ತಿಲ್ಲ ಯಾರಿಗೆ ಎಷ್ಟು ಫ್ರೀ ಇರುತ್ತೆ, ಯಾರೆಷ್ಟು ಬ್ಯುಸಿ ಇರ್ತಾರೆ. ಫಸ್ಟು ನಮ್ಮ ಮಾವನಿಗೆ ಟೀ ಮಾಡಿಕೊಟ್ಬಿಟ್ಟೆ. ನಾನಿಲ್ಲಿ ಬೇಗ ಆಗಲಿ ಅಂತೇಳಿ ಈಗ ಗೊಜ್ಜವಲಕ್ಕಿ ಮಾಡ್ತಾಯಿದ್ದೀನಿ. ಸಂಡೇ ಅಲ್ವಾ, ನಾನ್ ವೆಜ್ ಮಾಡೋದಿರುತ್ತೆ, ಕ್ಲೀನಿಂಗ್ ಇರುತ್ತೆ, ಕೆಲಸ ಜಾಸ್ತಿ ಇರೋದ್ರಿಂದ ಬೇಗ ಆಗಲಿ ಅಂತ ಗೊಜ್ಜವಲಕ್ಕಿ ಮಾಡ್ತಾಯಿದ್ದೀನಿ. ಆ ತಿಂಡಿ ಮಾಡಿಬಿಟ್ಟು ಎಲ್ಲ ಕ್ಲೀನ್ ಮಾಡೋದ್ರೊಳಗೆ ನನ್ನ ತಮ್ಮ ನಾನ್ ವೆಜ್ ತೊಗೊಂಬಂದ್ಬಿಟ್ಟ. ನಮ್ಮ ಮಾವ ಮತ್ತು ನನ್ನ ತಮ್ಮ ಹೋಗ್ಬಿಟ್ಟು ಈಗ ಅದನ್ನು ಮಾಡೋದ್ರಲ್ಲೇ ಟೈಮ್ ಹೋಗ್ಬಿಡುತ್ತೆ. ಕ್ಲೀನಿಂಗ್ ಎಲ್ಲ ಮುಗಿಸಿ ಮಟನ್ಗೆ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಮತ್ತು ಕೊತ್ತಂಬರಿ, ಪುದೀನ ಹಾಕ್ಬಿಟ್ಟು ಬೇಯಕ್ಕೆ ಇಡ್ತಾ ಇದ್ದೀನಿ. ನೋಡಿ, ಈ ಥರ ಕಾಯಿ ಮತ್ತು ಬೆಳ್ಳುಳ್ಳಿ, ಶುಂಠಿ ಎಲ್ಲ ನಾನು ಶನಿವಾರ ನೈಟೇ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ನಾನು ಒಬ್ಬಳೇ ಇರೋದ್ರಿಂದ ಅಟ್ ಅ ಟೈಮ್ ನನಗೆಲ್ಲನೂ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನಿಲ್ಲಿ ಚಿಕನ್ ಸಾಂಬಾರಿಗೆ ರೆಡಿ ಮಾಡ್ತಾ ಇದ್ದೀನಿ. ಮಟನ್ ಬೇಯ್ತು ಆಗಲೇ. ಚಿಕನ್ ಸಾಂಬಾರು ಮಾಡ್ತಾ ಇರುವಾಗಲೇ ನನ್ನ ಪಾಪು ಹೇಳೋ ಸೌಂಡ್ ಕೇಳ್ತಾ ಇತ್ತು. ಇನ್ನೇನು ನಮ್ಮ ಮಾವ ಬೈದ್ಕೊಂಬರ್ತಾರೆ ಅನಿಸುತ್ತೆ. ಈಗ ಚಿಕನ್ ಸಾಂಬಾರು ಆಯಿತು, ಅದು ಕುದಿಬೇಕು ಸ್ವಲ್ಪ. ಕುದ್ಮೇಲೆ ಇನ್ನೇ ಬಂದೇ ಬಿಟ್ರು ನಮ್ಮ ಚಿಕನ್ ಸಾಂಬಾರು ರೆಡಿ ಆಗೋದ್ರೊಳಗೆ ನನ್ನ ಮಗಂಗೆ ಹೋಗಿ ಫೀಡ್ ಮಾಡಿ ಬಂದುಬಿಡ್ತೀನಿ. ಅವನು ಅಳ್ತಾ ಇದ್ದಾನೆ ಇವಾಗ. ಇಲ್ಲಿ ಚಿಕನ್ ಸಾಂಬಾರು ಮತ್ತು ಮಟನ್ ಸಾಂಬಾರು ಆಗ್ತಾಯಿದೆ. ನಾನೀಗ ಮುದ್ದೆಗೆ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ಕ್ಲೀನಿಂಗ್ ಕೂಡ ನಮ್ಮ ಮನೆಯವ್ರು ಮಾಡ್ತಾನೆ ಇದ್ದಾರೆ. ಬೇಡ ಅಂದ್ರೂ ಸಂಡೇ ಟೈಮ್ ಕೇಳೋದಿಲ್ಲ. ಮುದ್ದೆನೂ ಆಗೋಯ್ತು. ಈಗ ನಮ್ಮ ಮಾವಿಗೆ ಊಟಕ್ಕೆ ಕೊಡ್ತಾಯಿದ್ದೀನಿ. ಅವ್ರಿಗೆ ಬಿಸಿನೀರು ಬೇಕೇ ಬೇಕು. ಎಲ್ರದ್ದು ಊಟ ಮುಗಿಸಿ ಕಿಚನೆಲ್ಲ ಕ್ಲೀನ್ ಮಾಡಿ ನನ್ನ ಮಗನ ಜೊತೆ ಸ್ವಲ್ಪ ಸಮಯ ಕಳೆದೆ. ಮಗುಗೆ ಸ್ನಾನ ಮಾಡಿಸೋದಕ್ಕೆ ಆಂಟಿ ಬಂದರು. ನೋಡಿ, ಮಸಾಜ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ ಇವರು, ನೀವು ನೋಡ್ಬೋದು. ಚಿಕ್ಕ ಮಕ್ಕಳಿಗೆ ಶೇಪ್ ಕೊಡೋದಿದೆಯಲ್ಲ, ಮೂಗು, ಕಣ್ಣು, ಹಣೆ, ಇದೆಲ್ಲ ಶೇಪ್ ತುಂಬ ಚೆನ್ನಾಗಿ ಮಾಡ್ತಾರೆ ಇವರು. ಈಗ ಸ್ನಾನ ಮಾಡಿಸಿದ್ದಾಯಿತು. ಅವನಿಗೆ ರೆಡಿ ಮಾಡಿ ಮಲಗ್ತಾನೆ ಅಂತ ನೋಡಿದ್ರೆ ಅವ್ನು ನಿದ್ದೆ ಮಾಡಲೇ ಇಲ್ಲ. ಅಷ್ಟೊತ್ತಿಗಾಗಲೇ 4 o'clock ಆಗಿ ಹೋಯಿತು. ಮತ್ತು ಈಗ ಟೀ ಮಾಡು ಮತ್ತು ಸಂಜೆಗೆ ಅಡುಗೆ ಮಾಡು, ಇದೇ ನನ್ನ ದಿನಚರಿ. ಅದು ನೋಡಿ, ನನ್ನ ಸರಳವಾದ ನನ್ನ ಮನೇಲಿ ಹೇಗಿರ್ತೀನೋ ಹಾಗೆ ನಿಮ್ಮ ಮುಂದೆ ತೋರಿಸಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. Oh my God. ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ನನ್ನ ಸಂಡೆಯ ದಿನಚರಿ ಹೇಗಿರುತ್ತೆ ಅಂತ. ನನಗಂತೂ ಸಂಡೇ ಟೈಮ್ ಫ್ರೀ ಇರಲ್ಲ. ನೋಡಿ, ಇವತ್ತು ಎಲ್ಲರೂ ಮನೇಲಿರ್ತಾರೆ ಸಂಡೇ ಟೈಮು. ಅವರಿಗೆ ಅಡುಗೆ ಮಾಡೋದು ಅದರಲ್ಲೇ ಟೈಮ್ ಹೋಗ್ಬಿಡುತ್ತೆ. ನನಗೆ ಇನ್ನೇನು ಫ್ರೀಯಾಗಿರೋಕ್ಕೆ ಆಗಲ್ಲ. ನನ್ನ ಮಗ ಬೇರೆ ಇರ್ತಾನೆ, ಅವನ್ನ ನೋಡ್ಕೊಳೋದು, ಹಿಂಗೆ ಫುಲ್ ಬ್ಯುಸಿಯಾಗಿರುತ್ತೆ ದಿನ ಎಲ್ಲ ನನಗೆ. ಗೊತ್ತಿಲ್ಲ ಯಾರಿಗೆ ಎಷ್ಟು ಬ್ಯುಸಿ ಇರುತ್ತೆ, ಎಷ್ಟು ಫ್ರೀ ಇರುತ್ತೆ ಅಂಥೇಳಿ. ಬಟ್ ನನಗಂತೂ ಬ್ಯುಸಿ ಇರುತ್ತೆ ಸಂಡೇ ಟೈಮು. 4 month ಮಗು ಇಟ್ಕೊಂಡು ಇಷ್ಟು ಕೆಲಸ ಮಾಡೋದ್ರಲ್ಲಿ ನಂಗೆ ಸಾಕು ಹೋಗಿರುತ್ತೆ. ಬೆನ್ನೆಲ್ಲ ನೋವು ಬಂದಿರುತ್ತೆ ಸಿಸರಿನ್ ಆಗಿರೋದ್ರಿಂದ. ಪರವಾಗಿಲ್ಲ, ನನ್ನ ಮಗು ಮುಖ ನೋಡಿದ ತಕ್ಷಣ ಎಲ್ಲ ಮರ್ತೋಗುತ್ತೆ. ಇಟ್ಸ್ ಓಕೆ. ಇದಿದೆ ಲೈಫಲ್ಲಿ. ಯಾರ ಲೈಫಲ್ಲಿ ಕಷ್ಟ ಇರಲ್ಲ. ಓಕೆ, ಎಲ್ಲದನ್ನು ಬದಿಗಿಟ್ಟು ಮುಂದಿನ ವರ್ಷ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಫ್ರೆಂಡ್ಸ್, ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.